ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಎಲ್ಲ ಸಂದರ್ಭಗಳಲ್ಲೂ ಮಾತನಾಡುವುದೇ ಜಾಣತನವಲ್ಲ, ಕೆಲವೊಮ್ಮೆ ಸುಮ್ಮನಿರುವುದೇ ಲೇಸು. ಆದರೆ ಮೌನ ಎಂದಾಕ್ಷಣ ಅದನ್ನು ಅಸಹಾಯಕತೆ ಎಂದು ಅರ್ಥೈಸಲಾಗುವುದಿಲ್ಲ. ಮೌನದ ಹಿಂದೆ ಇರುವ ಮನೋಭಾವವೇ ಅದರ ನಿಜವಾದ ಅರ್ಥವನ್ನು ನಿರ್ಧರಿಸುತ್ತದೆ. ಹೇಳಲು ಮಾತೇ ಇಲ್ಲದೆ ಸುಮ್ಮನಿರುವುದು ಅಸಹಾಯಕತೆ. ಭಯದಿಂದ ಮಾತನಾಡಲಾಗದಿರುವುದು ದೌರ್ಬಲ್ಯ. ಹೇಳಿದರೂ ಪ್ರಯೋಜನವಿಲ್ಲವೆಂದು ಕೈ ಚೆಲ್ಲುವುದು ನಿರಾಶೆ. ಆದರೆ ಮಾತನಾಡುವ ಸಾಮರ್ಥ್ಯವಿದ್ದು ಮಾತಿನಿಂದ ಯಾರಿಗಾದರೂ ನೋವಾಗಬಹುದು, ವಿವಾದ ಹೆಚ್ಚಬಹುದು, ಸಂಬಂಧ ಹಾಳಾಗಬಹುದು ಎಂದು ಯೋಚಿಸಿ ಸುಮ್ಮನಿರುವುದು ಸಂಯಮ ಮತ್ತು ವಿವೇಕ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಮೌನವಾಗಿರುವುದು ಸೋಲಲ್ಲ, ಅದು ನಮ್ಮ ಮೇಲೆ ನಮ್ಮದೇ ನಿಯಂತ್ರಣ. ಪ್ರತಿಯೊಂದು ಮಾತಿಗೂ ಉತ್ತರಿಸಬೇಕು, ಪ್ರತಿಯೊಂದು ಆರೋಪಕ್ಕೂ ಸಮರ್ಥನೆ ನೀಡಬೇಕು, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಅಭಿಪ್ರಾಯವೇ ಅಂತಿಮವಾಗಬೇಕು ಎನ್ನುವ ಹಠವೂ ಒಳ್ಳೆಯದಲ್ಲ. ಕೆಲವೊಮ್ಮೆ ನಮ್ಮ ಮಾತಿಗೆ ಬೆಲೆ ಇಲ್ಲದ ಪರಿಸ್ಥಿತಿಯಲ್ಲಿ ಮೌನ ಅಸಹಾಯಕತೆಯ ಸಂಕೇತವಾಗಬಹುದು. ಆದರೆ ಅದೇ ಸಂದರ್ಭದಲ್ಲಿ ಅನಗತ್ಯವಾದಕ್ಕೆ ಇಳಿಯದೆ ನಮ್ಮ ಘನತೆಯನ್ನು ಕಾಪಾಡಿಕೊಳ್ಳಲು ಮೌನ ವಹಿಸುವುದು ಆತ್ಮಗೌರವದ ಸಂಕೇತವೂ ಆಗಬಹುದು. ಮಾತನಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಾದರೆ ಮಾತನಾಡಬೇಕು. ಮಾತಿನಿಂದ ಸಮಸ್ಯೆ ಮತ್ತಷ್ಟು ಜಟಿಲವಾಗುವುದಾದರೆ ಮೌನವೇ ಉತ್ತಮ. ತಪ್ಪನ್ನು ಕಂಡಾಗ ಸೂಕ್ತವಾಗಿ ಹೇಳಬೇಕಾದಲ್ಲಿ ಮೌನವಾಗಿರುವುದು ಸರಿಯಲ್ಲ. ಏಕೆಂದರೆ ಮಾತನಾಡಬೇಕಾದ ಸಂದರ್ಭದಲ್ಲಿ ಮೌನ ದೌರ್ಬಲ್ಯವಾಗಬಹುದು. ಮೌನವಾಗಬೇಕಾದ ಸಂದರ್ಭದಲ್ಲಿ ಮಾತು ಅಜ್ಞಾನವಾಗಬಹುದು. ಆದ್ದರಿಂದ ಮೌನಕ್ಕೂ ಒಂದು ಭಾಷೆ ಇದೆ. ಅದು ಕೆಲವೊಮ್ಮೆ ನೋವನ್ನು ಹೇಳುತ್ತದೆ, ಕೆಲವೊಮ್ಮೆ ಅಸಹಾಯಕತೆಯನ್ನು ತೋರಿಸುತ್ತದೆ, ಕೆಲವೊಮ್ಮೆ ಕೋಪವನ್ನು ತಡೆಯುತ್ತದೆ, ಮತ್ತೆ ಕೆಲವೊಮ್ಮೆ ಜ್ಞಾನ ಮತ್ತು ಪ್ರೌಢಿಮೆಯನ್ನು ವ್ಯಕ್ತಪಡಿಸುತ್ತದೆ. ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಎನ್ನುವುದು ಇದೇ ಕಾರಣಕ್ಕೆ. ಆದ್ದರಿಂದ ಮಾತು ಅಗತ್ಯವಿದ್ದಾಗ ಧೈರ್ಯದಿಂದ ಮಾತನಾಡೋಣ, ಮೌನ ಅಗತ್ಯವಿದ್ದಾಗ ವಿವೇಕದಿಂದ ಸುಮ್ಮನೆ ಇರೋಣ.